ಇದು ಕುಂಬಲಗೂಡು ಶೇಖರ್ ಸ್ವಾಮೀಜಿಯವರು ಮತ್ತು ಇದು ಶಿವಮೊಗ್ಗದ ಬ್ರ್ಯಾಂಚಿನ ಪ್ರಸನ್ನ ಸ್ವಾಮೀಜಿಯವರು ಇಬ್ಬರೂ ಮಾತಾಡ್ಕೊಂಡಿದ್ದಾರಂತೆ. ಅದೇ ಹೆಸರುಘಟ್ಟ ಮಠ ಇದೆಯಲ್ಲ, ಅಲ್ಲಿ ಆಸುಪಾಸು ಅಕ್ಕಪಕ್ಕದಲ್ಲಿರೋವಂಥ ಒಂದಷ್ಟು ಜನನ ಎತ್ಕಟ್ಬಿಟ್ಟು ಜಗಳ ಮಾಡಿಸ್ಬಿಡೋಣ, ಗಲಾಟೆ ಮಾಡಿಸೋಣ, ಆಮೇಲೆ ನಾವು ಈ ಕಡೆ ಯಾಕೆ ಬೇಕೋ ಆ ರೀತಿ ಪ್ರಚಾರ ಮಾಡ್ಕೊಳ್ಳೋದು ನಮ್ಮ ಹುಡುಗರು ಬಿಟ್ಟು ಅನ್ನೋದು ಒಂದು ಯೋಚನೆಯಲ್ಲಿದ್ದಾರೆ. ಇವತ್ತು ತಾರೀಕು 1ನೇ ತಾರೀಕು ಆಗಸ್ಟು 2024ನೇ ಇಸ್ವಿ. ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಅಲ್ಲ, ಈಗ ನಾವೇನು ಬೇಡ ಅಂತೇಳಿಲ್ಲ, ಇಲ್ಲ ನಾವು ಹೆದರ್ಕೊಂಡಿಲ್ಲ. ಕಳಿಸ್ಲಿ, ಅದು ಯಾವಾಗ ಕಳಿಸ್ತಾರೆ, ಯಾರನ್ನು ಕಳಿಸ್ತಾರೆ, ಯಾವ ಥರದಲ್ಲಿ ಕಳಿಸ್ತಾರೆ, ಏನೇನು ಇವ್ರದ್ದು ಪ್ಲ್ಯಾನ್ಗಳಿರುತ್ತೆ ಗೊತ್ತಾಗುತ್ತೆ. ಇನ್ನು ಈಗಾಗಲೇ ಗೊತ್ತಾಗಿದೆ ಆದಷ್ಟು ಪ್ರಪಂಚಕ್ಕೆ, ಇನ್ನಷ್ಟು ಗೊತ್ತಾಗುತ್ತೆ. ಇವರು ಮಹಾನ್ ಪಾಪಿಗಳು, ಮಹಾನ್ ದುಷ್ಟರು, ಮಹಾನ್ ಕಳ್ಳರು ಅಂತೇಳಿ. ಈಗ ಮಾಧ್ಯಮದವರೆಲ್ಲರೂ ಕೂಡ ಹೇಳಿದ್ರು, ಸ್ವಾಮಿ ನೀವು ನಮಗೆ ಮುಖ ಕೊಟ್ಟು ಮಾತಾಡೋ ಹೋಗಿ ಅವರು ನಮ್ಮ ಕ್ಯಾಮ್ರಾಗೆ ಮುಖ ಕೊಟ್ಟೇ ಮಾತಾಡೋಕ್ಕೆ ರೆಡಿ ಇಲ್ಲ ಅಂತ ಮಾಧ್ಯಮದವರೆಲ್ಲರೂ ಕೂಡ ಹೇಳಿದ್ರು. ಜೊತೆಗೆ ನಮ್ಮ ಹತ್ರನೂ ಕೂಡ ಫೇಸ್ ಟು ಫೇಸ್ ಮಾತಾಡೋದಾಗಲಿ ಇಲ್ಲ ಫೋನಲ್ಲಿ ಮಾತಾಡೋದಾಗಲಿ ಮಾಡ್ತಾಯಿಲ್ಲ. ಅದು ಅಲ್ಲಿಗೆ ಅರ್ಥ ಆಗುತ್ತಲ್ಲ ಇವರು ಎಂಥ, ನೀವೇ ಹೇಳಿ ಏನಂತ, ದೊಡ್ಡ ಕಳ್ಳರುಗಳು ಅಂತ, ದುಷ್ಟರು ಅಂತ. ಇವರು ನಮ್ಮ ವಿಚಾರಕ್ಕೆ ಬರದೇ ಇದ್ದರೆ, ನಮ್ಮ ವಿಚಾರನ ಮಾತಾಡದೆ, ನಮ್ಮ ಬಗ್ಗೆ ಮಾತನಾಡದೇ ಇದ್ದಿದ್ದರೆ ನಾವ್ಯಾಕೆ ಇವ್ರ ಬಗ್ಗೆ ಮಾತಾಡ್ತಿದ್ದೋ? ಈಗ 30 ವರ್ಷದಿಂದ ಇವ್ರು ಯಾರು ಮಾತಾಡ್ತಿದ್ದವ್ರು, ಇವರಿಬ್ಬರು ಈಗ ಮಾತಾಡಿದ್ರು ಅಂದರೆ ಮಾತಾಡ್ಸಿದ್ರು, ಯಾರೋ ಮಾತಾಡ್ಸಿದ್ರು ಅಂತಾಗ ನಾವು ಕೇಳ್ಕೊಂಬಿಡ್ಬೇಕಾ? ನಾವು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾಯಿದ್ದೀವಿ. ಈಗ ಆದಿಶೇಖರ್ ಸ್ವಾಮೀಜಿ ಮಾತಾಡಿರೋದು, ಪ್ರಸನ್ನ ಸ್ವಾಮೀಜಿ ಮಾತಾಡಿರೋದು ಈಗಾಗಲೇ 2 ವರ್ಷದಿಂದ ಭಾಳಷ್ಟು ಜನ ಎಲ್ಲ ಕೇಳಿದ್ದೀರ. ಆ ಶೇಖರ್ ಸ್ವಾಮೀಜಿ ಹೇಳೋದು ಕೇಳಿದ್ದೀರಲ್ಲ, ಯಾರ ಹತ್ರನೋ ಮಾತಾಡ್ದಂಗೆ ನನ್ನ ಹತ್ರ ಮಾತಾಡಬೇಡಿ ಅಂತ. ನನಗಾಗಲೇ ಬಂದಿದ್ದು ಕೋಪ ಮತ್ತು ಬೇಜಾರಾಗಿದ್ದು. ಜೊತೆಗೆ ಆ ಮನುಷ್ಯ ಯಾವತ್ತೂ ಕೂಡ ನಮ್ಮ ಹತ್ರ ಆ ಥರ ಮಾತು ಆಡಿಲ್ಲ, ಅವತ್ತೇ ಮಾತಾಡಿದ್ದು. ಈ ಪ್ರಸನ್ನ ಸ್ವಾಮೀಜಿ ಕೂಡ ಅಷ್ಟೇ, ಯಾವತ್ತೂ ನಮ್ಮ ಜೊತೆ ಮಾತಾಡಿದ್ದಲ್ಲ, ಅವತ್ತೇ ಅವರು ಕೂಡ ಹಂಗೆ ಮಾತಾಡಿದ್ದು. ನಾವು ಅದಕ್ಕೆ ಸರಿಯಾಗಿ ಮಾತಾಡಿದ್ದೀವಿ, ಈಗಲೂ ಮಾತಾಡ್ತಾ ಇದ್ದೀವಿ ಅವ್ರಿಗೆ. ಇವಾಗ ಅವರು ಪ್ರೀತಿ ಗೌರವದಿಂದ ಎಲ್ಲಿವರೆಗೂ ಮಾತಾಡ್ತಾ ಇರ್ತಾರೋ ಅಲ್ಲಿವರೆಗೂ ನಾವು ಮಾತಾಡ್ತಾ ಇರ್ತೀವಿ. ಇದೇನು ಹೇಳ್ಬೇಕು, ಏನು ದಡ್ರ ಅವರು? ನಮ್ಮಷ್ಟು ಸರಿಯಾಗಿ ಈ ಜನ್ಮ ಅಲ್ಲ, ಯಾವ ಜನ್ಮದಲ್ಲೂ ಸರಿಯಾಗಿ ಇರೋಕ್ಕಾಗಲ್ಲ ಅವರು. ನಮ್ಮಷ್ಟು ಸರಿಯಾಗಿ ಇರೋಕ್ಕಾಗಲ್ಲ ಅವರು ಯಾವ ಜನ್ಮದಲ್ಲೂ. ಕುಂಬಲಗೂಡರಿಲ್ಲ ಶೇಖರ್ ಸ್ವಾಮೀಜಿ ಭಾಳ ಕ್ರಿಮಿನಲು ಆತ ಹೇಳ್ತಿದ್ರಂತೆ ಈಗ ಒಂದು 3-4 ದಿನದಿಂದ. ಈಗ ಸಾಯಿಸಿದ್ರೆ ನಾವೇ ಸಾಯಿಸ್ತು ಅನ್ನೋದು ಬರುತ್ತೆ, ಯಾವುದೇ ರೀತಿಲಾದರೂ ಸಾವಾದ್ರೂ ಕೂಡ ನಾವೇ ಮಾಡಿಸ್ತು ಅನ್ನೋದು ಬರುತ್ತೆ. ಅದು ಬೇಡ, ಪ್ರಾಣಹಾನಿ ಮಾಡೋಕ್ಕಾಗಲ್ಲ, ಮಾನಹಾನಿ ಮಾಡೋದಕ್ಕೇನಾದರೂ ಪ್ಲ್ಯಾನ್ ಮಾಡಿ ಅನ್ನೋದು ಚರ್ಚೆ ನಡೆದಿದೆಯಂತೆ. ನಮಗೂ ಕೂಡ ಬೇರೆ ಕಡೆಯಿಂದ ಮಾಹಿತಿ ಮೊದಲು ಗೊತ್ತಿತ್ತು, ಮಾಹಿತಿ ಬಂತು. ಅಂದರೆ ಇವರು ನಮ್ಮ ಜೊತೆ ಮಾತಾಡ್ತಾನೆ ಇಲ್ಲ ಅಂದಾಗ ಅಲ್ಲಿ ಸಹಜವಾಗಲೇ ಅರ್ಥ ಆಗುತ್ತಲ್ಲ, ಇವ್ರು ಏನೋ ಒಂದು ಕುಯುಕ್ತಿ ಸಂಚು ಮಾಡ್ತಿರ್ತಾರೆ ಅನ್ನೋದು.